ಸರ್ ಇಲ್ಲಿ ನೀವು ಹೋರಾಟ ಮಾಡ್ಕೊಂಡು ಬಂದ್ರಲ್ಲ, ಹೋರಾಟ ಮಾಡ್ಕೊಂಡ್ ಬಂದಂತ ವಾಟಾಳ್ ನಾಗರಾಜ್ ಅವರು ಒಂದು ಟ್ರೇಡ್ ಮಾರ್ಕ್ ಅಂತಂದ್ರೆ ಕನ್ನಡಕ ಮತ್ತೆ ಟೋಪಿ. ಈ ಟ್ರೇಡ್ ಮಾರ್ಕ್ ಹೇಗೆ ಸರ್? ನೀವು ಯಾವಾಗ್ಲೂ ಕೂಡ ಹೀಗೆ ಇರ್ತೀರ, ಮೊದಲು ಹಿಂಗೆನಾ ಅಂತ? ನಾನು ಸುಮಾರು ಈ ಟೋಪಿ ಹಾಕೊಂಡದ್ದು ಬೇರೆಯವ್ರಿಗೆ ಹಾಕೋದು ಬೇಡ ಅಂತ ನಾವೇ ಹಾಕೊಂಡ್ಬಿಟ್ಟಿದ್ದೀವಿ. ಸುಮಾರು ಒಂದು 30 ವರ್ಷ ಆಗಿರ್ಬೋದು, 35 ವರ್ಷ ಆಗಿರ್ಬೋದು, 35-40 ವರ್ಷ ಆಗಿರ್ಬೋದು. ಹಾಕಿದ್ವಿ, ನೋಡಕ್ ಚೆನ್ನಾಗಿದೆ, ಒಂಥರ ಇದಿರುತ್ತೆ ಅಂತೇಳಿ, ಒಂದು ಅದ್ಭುತವಾಗಿರುತ್ತೆ ಅಂತ ಹಾಕಿದ್ದು. ಅದಂಗೆ ಮುಂದುವರೆದು. ಮನೇಲೂ ಹಿಂಗೆ ಇರ್ತೀರ ಸರ್? ಮನೆಯಲ್ಲೂ ಹಿಂಗೆ ಇರ್ತೀರ ಅಂತ? ಇಲ್ಲ, ಮನೆಯಲ್ಲಿ ಹಿಂಗಿರಕ್ ಸಾಧ್ಯನೇ ಇಲ್ಲ. ಈಗ ಮನೆಯಲ್ಲಿ ಪಾಪ ಅಲ್ಲಿ ಹಿಂಗೆ ಇರಕ್ಕಾಗತ್ತೆ? ಅದು ಟೋಪಿ ಹಾಕೊಂಡು, ಕನ್ನಡಕ ಹಾಕೊಂಡು, ಪ್ಯಾಂಟ್ ಹಾಕೊಂಡು, ಶರ್ಟ್ ಹಾಕೊಂಡು ಅದು ಎಲ್ಲಿರಕ್ಕಾಗತ್ತೆ? ಸಾಧ್ಯ ಇಲ್ಲ ಸರ್. ಆಮೇಲೆ ಸರ್, ಈಗ ವಾಟಾಳ್ ನಾಗರಾಜ್ ಅಂತಂದ್ರೆ ಅದೊಂದು ಎನರ್ಜಿ ವಾಟಾಳ್ ನಾಗರಾಜ್ ಅಂದ್ರೆ ಆ ಖಡಕ್ ಗಡುಸು ವಾಯ್ಸು, ಆ ಬಾಡಿ ಲ್ಯಾಂಗ್ವೇಜು, ಆಮೇಲೆ ಪ್ರಖರವಾದಂಥ ಭಾಷಣ, ಇದೆಲ್ಲ ನಾವು ನೋಡ್ತೀವಿ. ಎನರ್ಜಿ ಹೆಂಗೆ ಸರ್? ಈಗಲೂ ಕೂಡ ನೀವು ಭಾಷಣಕ್ಕೆ ತಿಂತ್ರೆ 20 ವರ್ಷದ ಯುವಕ ಮಾತಾಡ್ದಂಗೆ ಇರುತ್ತೆ. ಆ ಎನರ್ಜಿ ಹೆಂಗೆ ಅಂತ? 20 ವರ್ಷ ಒಳ್ಳೆ, ನೀವು ನನ್ನೇನು ತೀರಾ 96 ಅಂತ ಹೇಳಿದ್ದೀರಾ? ನಾನು 20 ವರ್ಷವೇ. ಅಂದ್ರೆ ನನ್ನ ಶಕ್ತಿ, ಹುಮ್ಮಸ್ಸು, ಚೈತನ್ಯ, ಮಾತು ಇವೆಲ್ಲವೂ 20 ವರ್ಷವೇ. ಅದ್ರ ಬಗ್ಗೆ ಎರಡನೇ ಅಭಿಪ್ರಾಯ ಇಲ್ಲ. ಆ ಶಕ್ತಿ, ಆ ಮಾತು ಬರ್ಬೇಕಾದ್ರೆ, ಶಕ್ತಿ ಬರ್ಬೇಕಾದ್ರೆ, ಬಾಡಿ ಲ್ಯಾಂಗ್ವೇಜ್ ಬರ್ಬೇಕಾದ್ರೆ ಆ ಶಕ್ತಿನೇ. ಅದರಿಂದ ಈ ಕನ್ನಡ ಅನ್ನೋದೇನಿದೆಯಲ್ಲ, ಬೇರೆಯವ್ರಿಗೆ ಏನೇನು ಇಟ್ಕೊಂಡಿರ್ಬೋದು, ಕನ್ನಡ ಅಂದ್ರೆ ದೇವರು ನನ್ನ ದೃಷ್ಟಿನಲ್ಲಿ. ನಾವು ಅಂದಮೇಲೆ ಕನ್ನಡವೇ ದೇವರು. ಆ ಕನ್ನಡವನ್ನ ನಾವು ಆರಾಧಿಸ್ತಾ ಇರುವಾಗ, ಹೋರಾಟ ಮಾಡ್ತಿರುವಾಗ ನಮಗೆ ಆ ದೇವರೇ ಶಕ್ತಿ ಕೊಟ್ಟಿರ್ತಾನೆ. ಬೇರೆಯವ್ರಿಗೆ ಯಾವ ರೀತಿ ಇರುತ್ತೋ ಗೊತ್ತಿಲ್ಲ. ನನಗಂತೂ ಬೆಳಿಗ್ಗೆ ಎದ್ರೆ, ನಿಮ್ಗೆ ಗೊತ್ತಿಲ್ಲ, ಚಳುವಳಿ ಅಂದ್ರೆ ತಲೆ ಕೆಡಿಸ್ಕೊಳ್ತೀವಿ. ನಾಳೆ ಬೆಳಿಗ್ಗೆ ಚಳುವಳಿ, ಮೈಸೂರು ಬ್ಯಾಂಕ್ ಹತ್ರ 12 ಗಂಟೆಗೆ ಮಾಧ್ಯಮಗಳು ಬಂದ್ಬಿಟ್ಟಿರ್ತಾರೆ, ಸುಮ್ಮನೆ ಫೋನ್ ಮಾಡ್ತಿರ್ತಾರೆ, ಬರಲಿಲ್ಲ ಅಂತಾರೆ. ತಕ್ಷಣ ಹೋಗ್ಬೇಕು ಅಂತೇಳಿ ಸರ್ನ ಎಷ್ಟೋ ದಿವಸ ಪ್ಯಾಂಟ್ ಹಂಗೆ ಮೇಲೆ ಇಟ್ಕೊಂಡು ಬೆಲ್ಟ್ ಹಾಕೊಂಡ್ಬಿಟ್ಟಿರ್ತೀವಿ. ಎಷ್ಟೋ ದಿವಸ ಒಳಗಡೆ ನೀಕರ್ನೇ ಹಾಕಿರಲ್ಲ. ಕಾರಣ ಏನು? ಅರ್ಜೆಂಟ್ ಹೋಗ್ಬೇಕಲ್ಲ, ಅರ್ಜೆಂಟ್. ಎಸ್, ಇದ್ರಿರ್ಲಿ, ನಿಕ್ಕರ್ ಇಲ್ದಿರೋ ಚಿಂತಲ್ಲ, ಹೊಟ್ಟೋಣ ಅಂತ ಅನ್ನೋದು. ಆಮೇಲೆ ಮೇಲೆಲ್ಲ ತಿಂಡಿ ತಿನ್ನಲಿ ಇಟ್ಟಿರ್ತಾರೆ, ಉಪ್ಪಿಟ್ಟು ಸಾಕು, ಒಂದೇ ಸಾಕು ತಿಂದ. ಅಲ್ಲಿಂದ ಹೊರಟ್ರೆ ಕ್ರಾಸ್ ಸುತ್ತು ಕಾರ್ಗಳು ಸುತ್ಕೊಂಡು ಚಳುವಳಿ ಬರೋ ಅಷ್ಟೊತ್ತಿಗೆ 25 ಫೋನ್ ಬಂದಿರ್ತವೆ. ಸಾರ್, ನಾವು ಕಾದಿದ್ದೀವಿ, ಬರಲಿಲ್ಲ ಅಂತೇಳಿ. ಅದಕ್ಕೆ ಚಳುವಳಿ ಅಂತ ಅಂದ್ರೆ ನಾನು ಅದಕ್ಕೆ ಬಹಳ ಬದ್ಧತೆ, ಪ್ರಾಮಾಣಿಕತೆ, ನಂಬಿಕೆ, ಪ್ರೀತಿ. ಸಣ್ಣ ಮಗು ಎಷ್ಟು ರೀತಿ ನಾವು ಕಾಣ್ಬೋದು, ಅದಕ್ಕಿಂತಲೂ ಉನ್ನತವಾಗಿ ನಾನು ನನ್ನ ಚಳುವಳಿಯನ್ನು ಕಾಣ್ತೀನಿ.